ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. 800 ಗ್ರಾಮ್ ಚಿನ್ನ, ವೋಲ್ವೋ ಕಾರು, ಕೋಟಿ ವರದಕ್ಷಿಣೆ ಕೊಟ್ಟರೂ ಸಹ ಹಣಕ್ಕಾಗಿ ಪತಿ ಅತ್ತೆಯ ಚಿತ್ರಹಿಂಸೆ ತಾಳಲಾರದೆ ಇತ್ತೀಚೆಗೆ ರಧನ್ಯ ಅನ್ನೋ ಹುಡುಗಿ ಪ್ರಾಣ ಬಿಟ್ಟಂಥ ಘಟನೆ ನಿಮಗೆಲ್ಲರಿಗೂ ಕೂಡ ನೆನಪಿರಬಹುದು. ತಮಿಳುನಾಡಿನ ಘಟನೆ ನೋಡಿ. ಅತ್ತೆಯ ಮನೆಯಲ್ಲಿ ಮಗಳು ರಾಣಿ ಥರ ಬಾಳಲಿ ಅಂತ ಹಿಂದೆ ಮುಂದೆ ನೋಡಿದೆ ಜೀವಮಾನವೆಲ್ಲ ತಾವು ಕಷ್ಟಪಟ್ಟು ದುಡಿದ ಹಣವನ್ನು ನೀರಿನಂತೆ ಸುರಿದು ಮದುವೆ ಮಾಡಿಕೊಡೋ ತಂದೆ ತಾಯಂದರು ಹೀಗಲಾದರೂ ಸ್ವಲ್ಪ ಯೋಚನೆ ಮಾಡಬೇಕು. ಆ ಥರದ ಒಂದು ಘಟನೆ, ಆ ಥರದ ಒಂದು ಸ್ಟೋರಿ ಇದು. ಅಳಿಯ ಎಂಥವನು, ಆತನ ಹಿನ್ನೆಲೆ ಏನು, ಕುಟುಂಬದ ಹಿನ್ನೆಲೆ ಏನು, ಅವ್ರ ಸಂಸ್ಕಾರವಂತರ, ಕೇವಲ ದುಡ್ಡಿನ ಮದದಲ್ಲಿರೋ ಕುಟುಂಬವೇ ಅನ್ನೋದನ್ನು ಎಚ್ಚರಿಕೆಯಿಂದ ನಾವು ಗಮನಿಸಬೇಕಾಗತ್ತೆ. ಬಡ ಕುಟುಂಬ ಅನ್ನೋ ಕಾರಣಕ್ಕೆ ತಿರಸ್ಕಾರ ಮಾಡ್ತಕ್ಕಂಥ ಹೆಣ್ಣೆತ್ತವರು ಮೋಸ ಹೋಗ್ತಿರೋ ಘಟನೆಗಳಿಗೆ ಇದೊಂದು ಜೀವಂತ ಉದಾಹರಣೆ. ಸ್ನೇಹಿತರೆ, ಈ ಸ್ಟೋರಿನ ಮಿಸ್ ಮಾಡದೆ ನೋಡಬೇಕಾಗತ್ತೆ. ನೋಡಿ, ನವವಿವಾಹಿತೆ ಗಾನವಿ, ಕೇವಲ 24 ವರ್ಷದ ಹುಡುಗಿ, ಅಪಾರ ಕನಸನ್ನು ಕಟ್ಕೊಂಡಿದ್ದಂಥ ಹುಡುಗಿ, BCom ಪದವೀಧರೆ, ಜೊತೆಗೆ ಬೆಂಗಳೂರಿನ ವಿದ್ಯಾರಣ್ಯಪುರದ ಕೋಟ್ಯಾಧೀಶ್ವರ ಕುಟುಂಬ ಹಾಗೂ ಅಲ್ಲಿನ ಸ್ಥಳೀಯ ನಿವಾಸಿಯಾದಂಥ ಸೂರಜ್ ಅನ್ನೋ ಹುಡುಗನಿಗೆ ಮದುವೆ ಮಾಡಿಕೊಟ್ಟಿದ್ರು. ಇದೇ ಅಕ್ಟೋಬರ್ 29ರಂದು ಮದುವೆ ಕೂಡ ಮಾಡಲಾಗಿತ್ತು. ಹುಡುಗ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮನೆ ಕಡೆ ಚೆನ್ನಾಗಿದ್ದಾರೆ, ಕೋಟ್ಯಾಧೀಶ್ವರ. ತನ್ನ ಮಗಳು ಕೂಡ ಅಲ್ಲಿ ಹೋದ ಮೇಲೆ ಭಾಳಷ್ಟು ರಾಣಿಯಾಗಿ ಬದುಕ್ತಾಳೆ. 4 ಜನರ ಹತ್ರ ನಾವು ಹೇಳ್ಕೋಬೇಕಲ್ವಾ, ತುಂಬ ಶ್ರೀಮಂತ ಕುಟುಂಬಕ್ಕೆ ಕೊಟ್ವಿ ಅಂತ. ಅದಕ್ಕೋಸ್ಕರವಾಗಿ ನೋಡಿ, ಸುಮಾರು 40 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅದ್ಧೂರಿಯಾಗಿ ಅರಮನೆ ಮೈದಾನದಲ್ಲಿ ಮದುವೆ ಮಾಡಿರೋದು. ಕೋಟಿ ಹಣ ಕೂಡ ಲೆಕ್ಕ ಮಾಡದೆ ಮಗಳು ಚೆನ್ನಾಗಿದ್ದರೆ ಸಾಕು ಅಂತ ಅಳಿಯನ ಮನೆಗೆ ಒಡವೆ ಕಾಸು ಕೊಟ್ಟು ಮದುವೆನ ಖುಷಿಯಾಗಿ ಮಾಡಿದರು. ಆದರೆ ಪತಿಯ ಮನೆಯವರು ಆಕೆಗೆ ವರದಕ್ಷಿಣೆ ಕಿರುಕುಳವನ್ನು ಮಾತ್ರ ಮಾಡೋದು ನಿಲ್ಲಿಸಲಿಲ್ಲ. ಮದುವೆಯಾದ ಮರುದಿನದಿಂದಲೇ ಚಿನ್ನ ಬೇಕು, ಸೈಟ್ ಬೇಕು, ಕಾರ್ ಬೇಕು ಅಂತ ಹೇಳಿ ಪ್ರತಿ ತಿಂಗಳು ಹಣಕ್ಕೋಸ್ಕರ ಗಾನವಿಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿಬಿಟ್ರು. ಆದರೆ ಈ ಅತ್ತಿಯ ಮನೆಯ ವರದಕ್ಷಿಣೆ ಕಾಟಕ್ಕೆ ಬೇಸತ್ತಂಥ ಗಾನವಿ ಕೊನೆಗೆ ನಿರ್ಧಾರ ಮಾಡಿದ್ದು ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಬೇಕು ಅಂತ. ಇದೊಂದು ದುರಂತ ಸಾವು ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇಂತಹ ಸುದ್ದಿಯನ್ನು ತಿಳಿದು ಯಾವಾಗ ಪತ್ನಿಯ ಮನೆಯವರು ಪೊಲೀಸ್ ಮೆಟ್ಟಿಲೇರಿದ ಸುದ್ದಿ ತಿಳಿತೋ, ಈತ ಭವಿಷ್ಯದ ದಿನಗಳನ್ನು ನೆನೆದು ಕಾನೂನಿನ ಕುಣಿಕೆ ಜೊತೆಗೆ ಜೈಲು ಪಾಲಾಗ್ತೀನಿ ಅಂತ ಹೇಳಿ ಗೊತ್ತಾಗ್ಬಿಟ್ಟು ಪತಿ ಸೂರಜ್ ಕೂಡ ಪ್ರಾಣವನ್ನು ಕಳೆದುಕೊಳ್ಳುವ ನಿರ್ಧಾರಕ್ಕೆ ಬಂದು ಆತನೂ ಕೂಡ ಇಹಲೋಕವನ್ನು ತ್ಯಜಿಸಿಬಿಡ್ತಾನೆ. ಇಂತಹ ದಾರುಣ ಘಟನೆ ಇಡೀ ಹೆಣ್ಣೆತ್ತ ಕುಟುಂಬಗಳನ್ನು ಬೆಚ್ಚಿ ಬೀಳಿಸಿದೆ. ಅಸಲಿಗೆ ಏನಿದು ಘಟನೆ, ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಬನ್ನಿ. ಸೂರಜ್ ಆತ ನಪುಂಸಕ, ಗಂಡಸೇ ಅಲ್ಲ. ಶ್ರೀಲಂಕಾಕ್ಕೆ ಹನಿಮೂನ್ಗೆ ಹೋದರೂ ಕೂಡ ಹೆಂಡತಿಯನ್ನು ಮುಟ್ಟೇ ಇಲ್ಲ. ಆತ ಬಹಳಷ್ಟು ಸಾರಿ ಮಕ್ಕಳನ್ನು ಮಾಡಿಕೊಳ್ಳೋ ವಿಚಾರವಾಗಿ, ಆಕೆಯೊಂದಿಗೆ ಸಂಧಿಸೋ ವಿಚಾರವಾಗಿ ಯಾವಾಗ ಆಕೆ ತುಂಬ ಮೋಟಿವ್ ಮಾಡಿದ್ರೂ ಕೂಡ ಆತ ಮುಂದುವರಿತಾನೇ ಇರಲಿಲ್ಲ. ಇದು ಮೃತ ಗಾನವಿ ಕುಟುಂಬಸ್ಥರು ಅಳಿಯನ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಗಂಭೀರ ಆರೋಪಗಳು. ಗಂಡನ ಮನೆಯಲ್ಲಿ ಗಾನವಿಗೆ ವಿಪರೀತ ಹಿಂಸೆ ನೀಡಲಾಗ್ತಾ ಇತ್ತಂತೆ. ಮದುವೆಯಾದ 1.5 ತಿಂಗಳಾದರೂ ಕೂಡ ಗಾನವಿಗೆ ಪತಿಯಿಂದ ಸಿಗಬೇಕಾದಂಥ ಪ್ರೀತಿ, ಅಕ್ಕರೆ, ವಾತ್ಸಲ್ಯ ಸಿಗ್ತಾ ಇರಲಿಲ್ಲಂತೆ. ದೈಹಿಕವಾಗಿ ಏನು ಪಡಿಬೇಕು ಅಂತ ಮೂವ್ ಮಾಡ್ತಾ ಇದ್ದಂಥ ಗಾನವಿಗೆ ತಿರಸ್ಕಾರವೇ ಸಿಗ್ತಾ ಇತ್ತು. ಜೊತೆಗೆ ಇದನ್ನು ಮರೆಮಾಚಲಿಕ್ಕೆ ಈಗ ವರದಕ್ಷಿಣೆಯ ನೆಪವನ್ನು ಮಾಡಲಿಕ್ಕೆ ಅವರ ಕುಟುಂಬದವರು ಮುಂದಾಗಿಬಿಟ್ರು ಅನ್ನೋ ಆರೋಪಗಳನ್ನು ಗಾನವಿ ಕುಟುಂಬದವರು ಮಾಡ್ತಾ ಇದ್ದಾರೆ. ಅತ್ತೆ ತನ್ನ ಮಗಳನ್ನು ಪತಿಯ ಪಕ್ಕದಲ್ಲಿ ಕುಳಿತುಕೊಳ್ಳಿಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಸರಿಯಾಗಿ ಊಟ ನೀಡದೆ ಸತಾಯಿಸ್ತಾ ಇದ್ದರು. ಆದರೂ ಗಾನವಿ ಗಂಡನ ಪ್ರೀತಿಗಾಗಿ ಹಪಹಪಿಸ್ತಾ ಇದ್ಲಂತೆ, ಹಾತೊರಿತಾ ಇದ್ಲಂತೆ. ನನ್ನನ್ನು ವಾಪಸ್ ಕಳಿಸಬೇಡಿ, ನಾನು ಇಲ್ಲೇ ಬದುಕ್ತೀನಿ, ಬದುಕಿದ್ರು ಇಲ್ಲೇ, ಸತ್ರು ಇಲ್ಲೇ, ನನಗೆ ಪ್ರೀತಿ ಕೊಡಿ, ಸಾಕು ಅಂತ ಹೇಳಿ ಇದೇ ಗಾನವಿ ತನ್ನ ಅತ್ತೆಯನ್ನು ಬೇಡ್ಕೊಳ್ತಾ ಇದ್ಲಂತೆ. ನೋಡಿ, ಒಂದು ವೇಳೆ ನಾನು ಅತ್ತೆ ಮನೆಯನ್ನು ಬಿಟ್ಟು ಊರಿಗೆ ಹೋಗಿಬಿಟ್ರೆ ಗ್ರಾಮದಲ್ಲಿ ನನಗೆ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಕೇಳಿದಾಗಲೂ ಕೂಡ ವಿಚ್ಛೇದನಕ್ಕೆ ಹಿಂಜರಿತಾ ಇದ್ದಂಥ ಹೆಣ್ಣುಮಗಳು ಗಾನವಿ. ಒಂದು ಸಂಸ್ಕಾರ ಹೆಣ್ಣುಮಗಳು. ನಾನು ಅದಕ್ಕೆ ಯಾಕೆ ಆರಂಭದಲ್ಲಿ ಹೃದಯ ಎಕ್ಸಾಂಪಲ್ನ ತೆಗೆದುಕೊಂಡೆ ಅಂದರೆ, ಸೇಮ್ ಟು ಸೇಮ್ ಹೃದಯ ತನ್ನ ಆಡಿಯೋಗಳ ಮುಖಾಂತರ ಬಿಟ್ಟಿದ್ದು ಅದೇ. ಯಾಕೆಂದರೆ ಹೆಣ್ಣೆತ್ತವರು ಭಾಳಷ್ಟು ಕಡೆ ಆ ಥರದ ಸಂಸ್ಕಾರವಂತಿಕೆಯೂ ಕೂಡ ಮಡಿವಂತಿಕೆಯೂ ಕೂಡ ಕಲಿಸ್ಬಿಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ನನಗೆ ಕೆಟ್ಟ ಅಪವಾದ ಬಂದುಬಿಡುತ್ತೆ, ಕೆಟ್ಟ ಹೆಸರು ಬಂದುಬಿಡುತ್ತೆ, ಕೊನೆಯವರೆಗೂ ಹೀಗೆ ಬದುಕಬೇಕಾಗುತ್ತೆ ಅಂತ ಎಲ್ಲ ನೋವುಗಳನ್ನು ನುಂಗಿ ತ್ಯಾಗಮಯ್ಯ ಆಗ್ತಕ್ಕಂಥವ್ರು ಹೆಣ್ಣು ಮಕ್ಕಳು. ಹೃದಯ ಕೇಸ್ನಲ್ಲೂ ಕೂಡ ಅದನ್ನೇ ನಾನು ಗಮನಿಸಿದ್ದೆ. ನಾನು ಹೋಗಿಬಿಟ್ರೆ ನನಗೆ ಆ ಥರದ ಬೆಲೆಯೂ ಇರೋದಿಲ್ಲ, ನಾನು ಬದುಕಿದ್ರೂ ಅಷ್ಟೇ ಇದ್ದರೂ ಅಷ್ಟೇ ಅಂತ ಅಲ್ಲೇ ಇದ್ದಂಥ ಹೆಣ್ಣು ಮಗಳವಳು. ನೋಡಿ, ಇಲ್ಲೂ ಕೂಡ ಮದುವೆಯ ನಂತರ ಮತ್ತೊಂದು ರಿಸೆಪ್ಷನ್ ಮಾಡಿಕೊಡ್ಬೇಕು ಅಂತ ಹೇಳಿ ಸೂರಜ್ ಮನೆಯವರು ಪಟ್ಟು ಹಿಡಿತಾರೆ.
ಅದ್ಧೂರಿ ಮದುವೆ ಆಗುತ್ತೆ. ಅದಾದಮೇಲೆ ಇನ್ನೊಂದು ರಿಸೆಪ್ಷನ್ ಮಾಡ್ಬೇಕು ನೀವು ತುಂಬ ಅದ್ಧೂರಿಯಾಗಿ ಅಂತ ಹೇಳಿದಾಗ ಅದನ್ನು ಕೂಡ ಅರಮನೆ ಮೈದಾನದ ಮುಂಭಾಗದಲ್ಲೇ ಭಾಳ ದೊಡ್ಡದಾಗಿ ಅದ್ಧೂರಿಯಾಗೂ ಕೂಡ ರಿಸೆಪ್ಷನನ್ನು ಮಾಡಿಕೊಟ್ಟಿರ್ತಾರೆ. ಅದಾದ ಮೇಲೆ ನೋಡಿ ಗೊತ್ತಾಗ್ತಾ ಹೋಗುತ್ತೆ ಗಾನವಿಗೆ ಆತನ ಅಸಲಿತನ. ಆತ ಗಂಡಸೇ ಅಲ್ಲ ಅನ್ನೋ ರೀತಿಯ ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಆತ ಯಾವಾಗಲೂ ಕೂಡ ಆ ರೀತಿಯಾಗಿ ಪ್ರೀತಿಯಿಂದ ಮುಂದುವರಿಲೇ ಇಲ್ಲ ಅಂತ. ಇತ್ತೀಚೆಗೆ ಸೂರಜ್ ಮತ್ತು ಗಾನ್ವಿ ಹನಿಮೂನ್ಗೋಸ್ಕರ ಶ್ರೀಲಂಕಾಕ್ಕೆ ತೆರಳ್ತಾರೆ. ಆದರೆ ಅಲ್ಲಿ ದಂಪತಿಗಳ ನಡುವೆ ಕಲಹ ಏರ್ಪಡುತ್ತೆ. ಜೊತೆಗೆ ಗಾನವಿಯ ವಿವಾಹ ಪೂರ್ವ ಸಂಬಂಧದ ವಿಚಾರದಿಂದ ದಾಂಪತ್ಯದಲ್ಲಿ ಕಲಹ ಉಂಟಾಗುತ್ತೆ. ಆತ ನೆಪಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ನೀನು ಹಿಂದೆ ಈ ಥರದ ಫ್ರೆಂಡ್ಶಿಪ್ಗಳನ್ನು ಹೊಂದಿದ್ದೆ, ಆ ಥರದ ಸಂಬಂಧಗಳನ್ನು ಹೊಂದಿದ್ದೆ ಅಂತ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ ಅನ್ನೋ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಾ ಇರೋದು. ಈ ಎಲ್ಲ ಕಾರಣದಿಂದ ಹನಿಮೂನ್ ಮಧ್ಯದಲ್ಲೇ ಮೊಟಕುಗೊಳಿಸಿ ಗಾನವಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಯಾವಾಗ ಶ್ರೀಲಂಕಾದಿಂದ ವಾಪಸ್ಸಾದ ಬಳಿಕ ಈ ಗಂಡನೊಂದಿಗೆ ಯಾವಾಗ ಮನಸ್ತಾಪ ಆಗುತ್ತೋ ಸೀದಾ ನೇರವಾಗಿ ಪಾಲಕರ ಮನೆಗೆ ಅಂದರೆ ಅಪ್ಪ ಅಮ್ಮನ ಮನೆಗೆ ಗಾನ್ವಿ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಈ ಥರದೊಂದು ಕೆಟ್ಟ ನಿರ್ಧಾರಕ್ಕೆ ಮುಂದಾಗಿಬಿಡ್ತಾರೆ. ನೋಡಿ, ತಕ್ಷಣಕ್ಕೆ ಆಕೆ ಆ ಕೊರಳಿಗೆ ಹುರುಳನ್ನು ಹಾಕಿದ ನಂತರ ತಕ್ಷಣಕ್ಕೆ ಅವ್ರ ಕುಟುಂಬಸ್ಥರೆಲ್ರಿಗೂ ವಿಚಾರ ಗೊತ್ತಾಗುತ್ತೆ. ಅಸ್ವಸ್ಥಳಾಗಿದ್ದಂಥ ಆಕೆನ ಆಸ್ಪತ್ರೆಗೆ ಕರೆದೊಯ್ತಾರೆ. ಆದರೆ ಅಲ್ಲಿಗೆ ಆ ಬ್ರೈನ್ ಡೆಡ್ ಆಗಿಬಿಟ್ಟಿರುತ್ತೆ. ಆಕೆ ಕೊನೆಯ ಹೆಸರು ಎಳೆದು ಬಿಡ್ತಾಳೆ. ನಂತರ ಗಾನವಿಯ ಸಾವಿನ ಸುದ್ದಿ ತಿಳಿದ ಬಳಿಕ ಸೂರಜ್ ಮತ್ತು ತಾಯಿ ಜಯಂತಿ ಮತ್ತು ಸಹೋದರ ಸಂಜಯ್ ಇವರು 3 ಪರಾರಿ ಆಗಿಬಿಡ್ತಾರೆ ಮಹಾರಾಷ್ಟ್ರದ ನಾಗಪುರಕ್ಕೆ. ಆಕೆಯ ಪೋಷಕರು ಹಾಗೂ ಸಂಬಂಧಿಕರ ಆಕ್ರೋಶ ಮತ್ತು ಅವರಿಂದಾಗಿರ್ತಕ್ಕಂಥ ಅವಮಾನ ತಡೆಯಲಾರದೆ ಸೂರಜ್ ಕೂಡ ಇಂಥದ್ದೊಂದು ನಿರ್ಧಾರಕ್ಕೆ ಮುಂದಾಗಿಬಿಡ್ತಾನೆ. ನೋಡಿ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಅತ್ತೆ ಮನೆಯವರು ಒತ್ತಾಯದಂತೆ ನವೆಂಬರ್ 23ಕ್ಕೆ ಅರಮನೆ ಮೈದಾನದಲ್ಲಿ ಭರ್ಜರಿಯಾಗಿ ರಿಸೆಪ್ಷನ್ ಆಗಿದ್ದು. 10 ದಿನಗಳ ಕಾಲ ಹನಿಮೂನ್ಗೆ ಹೋಗಿ ಬರ್ತೀವಿ ಅಂತ ಹೋದವರು ಕೇವಲ 5 ದಿನಕ್ಕೆ ಅರ್ಧಕ್ಕೆ ಇದು ಮೊಟಕಾಗಿಬಿಡುತ್ತೆ. ತುಂಬ ಸುಂದರ ಕುಟುಂಬವನ್ನು ಮುಂದುವರಿಸಬೇಕು ಅನ್ನೋ ಕನಸು ಕಂಡಿದ್ದಂಥ ಗಾನವಿ ಹನಿಮೂನ್ಗೆ ಹೋಗೋಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಆದಂಥ ಜಗಳ ಈ ಜೋಡಿ ಮತ್ತು ವಾಪಸ್ ಆಗುತ್ತೆ. ಗಾನವಿಯವರ ಮನೆಯವ್ರಿಗೂ ಕೂಡ ಗೊತ್ತಾಗಿ ಅವರು ಸಹ ಸೂರಜ್ ಮನೆಗೆ ಆಗಮಿಸ್ತಾರೆ. ಯಾವಾಗ ಈ ಹುಡುಗಿ ವಾಪಸ್ ತಮ್ಮ ಮನೆಗೆ ಬರ್ತಾರೋ ತಕ್ಷಣಕ್ಕೆ ಇದೇನೋ ಆಗಿದೆ ಅಂತೇಳಿ ಸೂರಜ್ ಮನೆಗೂ ಬಂದಿರ್ತಾರೆ. ಏನಾಯಿತು ಅಂತ ವಿಚಾರಿಸ್ತಾರೆ. ಕಡೆಗೆ ಗಂಡ ಹೆಂಡತಿ ನಡುವೆ ಜಗಳ ಆಗಿರೋದು ಗೊತ್ತಾಗಿ ಅದನ್ನು ಸಂಧಾನ ಮಾಡಲಿಕ್ಕೂ ಕೂಡ ಮುಂದಾಗ್ತಾರೆ. ಆಗ ಸೂರಜ್ ಅವರ ತಾಯಿ ಹಾಗೂ ಸೂರಜ್ ಇಬ್ಬರೂ ಕೂಡ ಪೋಷಕರಿಗೆ ರೇಗ್ತಾರೆ. ನಿಮ್ಮ ಮಗಳನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ, ಇನ್ನು ಮುಂದೆ ಆಕೆ ಬರೋದು ಬೇಡ ಅಂತೇಳಿ ಯಾವಾಗ ತಂದೆ ತಾಯಿಗೆ ಆವಾಜ್ ಆಗ್ತಾರೋ ಅದಾದ ನಂತರ ಈ ರೀತಿಯಾದಂಥ ನಿರ್ಧಾರಕ್ಕೆ ಗಾನವಿ ಮುಂದಾಗಿರೋದು. ನೋಡಿ, ಗಾನವಿ ಚಿಕ್ಕಪ್ಪ ಅವರು ಕೂಡ ಒಂದು ಆರೋಪ ಮಾಡ್ತಾರೆ. ಮದುವೆ ಬಳಿಕ ಆಭರಣಕ್ಕೋಸ್ಕರ ಸಾಕಷ್ಟು ಕಿರುಕುಳ ಕೊಟ್ಬಿಟ್ಟ ಆತ. ಇನೋವಾ ಕಾರ್ ಯಾವಾಗ ಕೊಡ್ತೀರಾ, ದುಡ್ಡು ಯಾವಾಗ ಕೊಡ್ತೀರಾ ಅಂತ ಪದೇ ಪದೇ ಕಾಟ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದ. ಮದುವೆ ನಂತರ ಸಂಸಾರದ ಬಗ್ಗೆ ಆತನಿಗೆ ಆಸಕ್ತಿಯೇ ಇರಲಿಲ್ಲ. ಆತ ನಪುಂಸಕ, ಅದನ್ನು ಮುಚ್ಚಿಟ್ಟು ಮದುವೆ ಮಾಡಿಸ್ಬಿಟ್ರು. ಪೊಲೀಸರು ದೂರು ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ. 3 ವಿರುದ್ಧವಾಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, 3 ಫೋನು ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ದಿಢೀರ್ ಅಂತ ಒಂದು ಆಘಾತಕಾರಿಯಾದಂಥ ಸುದ್ದಿ ಬರುತ್ತೆ, ಸೂರಜ್ ಕೂಡ ಇನ್ನಿಲ್ಲ ಅಂತ. ನೋಡಿ, ಕೊನೆಗೆ ಅನೇಕ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ನಾವು ಇತ್ತೀಚೆಗಂತರೂ ಎಲ್ಲರೂ ಕೂಡ ಆಸ್ತಿ ಪಾಸ್ತಿ ತೋಟ ಮನೆ ಇದನ್ನಷ್ಟೇ ನೋಡ್ತಿದ್ದಾರೆ. ಆಗಿನ ಕಾಲದಲ್ಲಿ ಸಂಸ್ಕಾರವಂತರಿದ್ದಾರಾ, ಆತನಿಗೆ ಯಾವುದಾದ್ರೂ ದುಶ್ಚಟಗಳಿದೆಯಾ ಅನ್ನೋದು ಬಹಳ ಪ್ರಮುಖವಾದಂಥ ವಿಷಯಗಳಾಗ್ತಾಯಿತ್ತು. ಆದರೆ ಈಗ ಮಗಳು ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಕೇವಲ ಹಣವನ್ನು ನಾವು ಮುಂದೆ ಇಟ್ಕೊಂಡು ಭಾಳ ಸುಖಿ ಕುಟುಂಬವನ್ನು ಮಾತ್ರ ಹಾರಿಸಿ ಹೋಗ್ತಾ ಇದ್ದೀವಿ. ಆದರೆ ಅವರು ತನ್ನ ಮಗಳಿಗೆ ಸುಖವನ್ನು ನೀಡಬಲ್ಲರೇ ಅನ್ನೋದನ್ನು ಮಾತ್ರ ಸ್ವಲ್ಪ ಹೆಣ್ಣೆತ್ತವರು ಯೋಚನೆ ಮಾಡಿಬಿಟ್ರೆ ಈ ಥರದ ದುರ್ಘಟನೆಗಳು ಸಂಭವಿಸೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.